ನಮಸ್ಕಾರ 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 ಚಾಂಪಿಯನ್ಸ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿ, ವಿಡಿಯೋ ತಮ್ನೇಲ್ ನೋಡಿ ಒಳಗೆ ಬಂದ್ರಾ? ಎಸ್. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸಪಾಯಿಂಟ್ ಯು. ದಿಸ್ ವಿಲ್ ಡೆಫಿನೆಟ್ಲಿ ಬಿ ಆ್ಯನ್ ಇನ್ಸ್ಪಿರೇಷನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಆಲ್ ದಟ್ ಐ ಆಮ್ ಆಸ್ಕಿಂಗ್ ಇಸ್ ನಾಟ್ ಫಾರ್ ಮೀ, ಫಾರ್ ಗಿರೀಶ್ ಕಾರಜೋಳ್. ಅವನಿಗೋಸ್ಕರ ಒಂದು ಲೈಕ್ ಕೊಡ್ರಿ. ಸೊ ಏನು ಹೇಳ್ತೀನಿ, ಬಟ್ if you are liking this video, it is for Girish Karjol, not for me. Okay na? So ಹೆಂಗಿತ್ತು ಆ್ಯಂಡ್ ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಅಚೀವ್ ಅನ್ನೋದು ಲಾಸ್ಟಲ್ಲೂ ಕಮೆಂಟ್ ಮಾಡಿರಿ. ಲಾಸ್ಟ್ವರೆಗೂ ನೋಡಿರಿ. ಸೊ ಲಾಸ್ಟಲ್ಲಿ ಕಮೆಂಟ್ ಮಾಡಿರಿ. ಸೊ ನಿಮ್ದೇನು ಅಂತ ಕಮೆಂಟ್ ಮಾಡಿರಿ. ಐ ವಾಂಟ್ ಟು ಲುಕ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಹೂ ಇಸ್ ವಾಚಿಂಗ್ ದಿಸ್ ವಿಡಿಯೋ. ಬಿಕಾಸ್ ಸರ್ ಹೇಳಿದ್ದೀರಾ, ವೆನ್ ಹೀ ಕ್ಯಾನ್ ವೈ ಕ್ಯಾಂಟ್ ವಿ? ಎಸ್, ವೆನ್ ಹೀ ಕ್ಯಾನ್ ವೈ ಕ್ಯಾಂಟ್ ವಿ, ಇನ್ಕ್ಲೂಡಿಂಗ್ ಮೀ. ನನ್ನ ಹಿಡಿದು ನಾನು ಹೇಳ್ತಿರೋದು ವೆನ್ ಹೀ ಕ್ಯಾನ್ ವೈ ಕ್ಯಾಂಟ್ ಮೀ. ಆ್ಯಂಡ್ ಇಲ್ಲಿ ಹೇಳ್ದಂಗೆ ಚೇಂಜ್ ಸ್ಟಾರ್ಟ್ಸ್ ವಿತ್ ಅಸ್. ಎಸ್, ಚೇಂಜ್ ಸ್ಟಾರ್ಟ್ಸ್ ವಿತ್ ಅಸ್, ನಾಟ್ ವಿತ್ ಎನಿ ಒನ್ ಎಲ್ಸ್. ಸೊ ನಮ್ಮಿಂದ ಚೇಂಜ್ ಸ್ಟಾರ್ಟ್ ಆಗೋದು ಏನು ಹೇಳ್ತೀನಿ. ಆಲ್ ದಟ್ ಐ ಆಮ್ ಆಸ್ಕಿಂಗ್ ಇಸ್ ವಿಡಿಯೋ ಲಾಸ್ಟ್ವರೆಗೂ ನೋಡಿರಿ, ಮಿಸ್ ಮಾಡಬೇಡ್ರಿ ಆ್ಯಂಡ್ ಡೋಂಟ್ ಸ್ಕಿಪ್. ಓಕೆ, ಇಫ್ ಯು ಸಿ ದಿಸ್ ಮೆಸೇಜ್, ನೀವು ಇಲ್ಲಿ ಡೇಟ್ ನೋಡ್ರೆ 26/20 ಲಾಸ್ಟ್ ಇಯರ್, ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಇದೇ ಟೈಮಲ್ಲಿ ಲಾಸ್ಟ್ ಇಯರು ಮೆಸೇಜ್ ಬಂದಿತ್ತು. ಮೆಸೇಜ್ ಮಾಡಿದ್ದವನು. ಆ್ಯಂಡ್ ದಿಸ್ ಇಸ್ ನಾಟ್ ಅಂದರೆ ಅನ್ಕಾಮನ್ ಅಂತ ಏನಲ್ಲ. ಸೊ ಎವ್ರಿ ಸಿಂಗಲ್ ಡೇ ಐ ಗೆಟ್ ಮೆಸೇಜಸ್ ಫ್ರಮ್ ಮೈ ಸ್ಟೂಡೆಂಟ್ಸ್, ಪಾಸು ಈಗಿರೋ ಸ್ಟೂಡೆಂಟ್ಸು, ಫ್ರಮ್ ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ರೀಸೆಂಟ್ಲಿ ಅಲ್ಲ, ಇವತ್ತು ಬೆಳಗ್ಗೆ ಅಷ್ಟೇ ಅವಳು ಮೆಸೇಜ್ ಮಾಡಿದ್ಲು. ಸರ್ ಏನು ಸರ್ ಊರಿಗೆ ಬಂದ್ರಿ, ಹಾಗೆ ಹೇಳಿದಿರ ಹೋಗ್ಬಿಟ್ರಿ. ಇಟ್ಸ್ ನಾಟ್ ಜಸ್ಟ್ ಒನ್, ಇನ್ಫ್ಯಾಕ್ಟ್ ಬೇರೆಯವರು ಹಾಕಿದ್ದಾರೆ, ಏನು ಮಾಡೋದು. ಸೊ ಆ್ಯಂಡ್ ಲಾಸ್ಟ್ ಇಯರು ಯಾವಾಗ ಜನವರಿ ಟೈಮಲ್ಲಿ ನಮ್ಗೆ ಅಗೇನ್ ಒಂದು ಅವಾರ್ಡ್ ಬಂದಿತ್ತು. ಯಾವುದು, ನವೋದಯ ಸ್ಟಾರ್ಟಪ್ದ ಅವಾರ್ಡ್ದು. ಅವ್ನು ವಿಶ್ ಮಾಡಿದ್ದ. ಅದಾದಮೇಲೆ ಒಂದಷ್ಟು ದಿನ ಬಿಟ್ಟು ಮತ್ತೆ ಇನ್ನೊಂದ್ಸಲಿ ವಿಶ್ ಮಾಡ್ದ. ಸರ್ ನಾನು ನೆನಪಿದ್ದೀನಾ? ಹೌ ಕ್ಯಾನ್ ಐ ಇವನ್ ಫರ್ಗೆಟ್ ಹಿಮ್? ಹೌ ಕ್ಯಾನ್ ಐ ಇವನ್ ಫರ್ಗೆಟ್ ಹಿಮ್? ಈಸ್ ನಾಟ್ ಎ ಪರ್ಸನ್ ಹೂಮ್ ವಿ ಕ್ಯಾನ್ ಫರ್ಗೆಟ್. ಏನಕ್ಕೆ ಹೇಳ್ತೀನಿ, ವೆಯ್ಟ್. ಸೊ ಅದಾದಮೇಲೆ ಸರ್ ನಿಮ್ಮ ವೀಡಿಯೋಸ್ ನೋಡಿ ನನಗೆ ಖುಷಿ ಆಯಿತು. ನಾನು ಹಿಂದೆ ಸಿಂಪ್ಲಿಫೈಡ್ ಮೈಂಡ್ಸ್ ನೋಡ್ತಿದ್ದೆ. ಸೊ ಐ ಫೀಲ್ ಲೈಕ್ ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಸಿಂಪ್ಲಿಫೈಡ್ ಮೈಂಡ್ಸ್. ಎಸ್, ವಿ ಆರ್ ಮೋರ್ ದೆನ್ ಹ್ಯಾಪಿ ಗಿರೀಶ್. ಏನು ಮಾಡ್ಬೋದು? ಸೊ ಏನು ಮಾಡ್ಬೋದು ಅಂದಾಗ, ಈ ತಮ್ನೇಲ್ಸ್ ಏನು ನೋಡ್ತಿದ್ದೀರಾ, ದಿಸ್ ಇಸ್ ಆಲ್ ಮೇಡ್ ಬೈ ಹಿಮ್. ಇದಕ್ಕಿಂತ ಮುಂಚೆ ಎಷ್ಟು ವರ್ಷಾಗಿ ನಾನೇ ಮಾಡ್ತಿದ್ದೆ ಅಂದರೆ, ಬಿಕಾಸ್ ಟೈಮ್ ಇರ್ತಿರಲ್ಲ, ಪಿ ಪಿ ಟಿ ಮಾಡಬೇಕಿತ್ತು, ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅದು ಎಡಿಟ್ ಮಾಡಿ ಮತ್ತೆ ಪಿ ಪಿ ಟಿ ಅಂದರೆ ತಮ್ನೇಲ್ ಮಾಡಬೇಕಿತ್ತು. ಸೊ ಅವ್ನು ತಮ್ನೇಲ್ ನೋಡೇ ಹೇಳ್ದ ಅನ್ಸುತ್ತೆ, ಸರ್ ನಾನು ಮಾಡ್ತೀನಿ ಅಂತ ಮಾಡ್ದೆ. ಲುಕ್ ಅಟ್ ದಿಸ್. ಇದಕ್ಕಿಂತ ಮುಂಚೆ ಲಿಟ್ರಲಿ ಇಟ್ ವಾಸ್ ರಿಯಲಿ ಬ್ಯಾಡ್. ನಾನೇ ಹೇಳ್ತೀನಿ, ಇಟ್ ವಾಸ್ ರಿಯಲಿ ಬ್ಯಾಡ್. ಸೊ ಕಲರ್ಫುಲ್ಲಾಗಿ ಏನೇನು ಬೇಕು ಎಲ್ಲ ಮಾಡ್ತಿದ್ದೆ. ಸರ್ ವಾಟ್ಸ್ ನ್ಯೂ ಇನ್ ದಿಸ್? ವಾಟ್ಸ್ ನ್ಯೂ ಅಂದರೆ, ಇದು ಯಾರು ಗೊತ್ತಾ ಮಾಡ್ತಿದ್ದಿದ್ದು? ಮೈ ಸ್ಟೂಡೆಂಟ್, ಅದೇ ಹೇಳ್ದಂಗೆ ದಿಸ್ ಪರ್ಟಿಕ್ಯುಲರ್ ಪರ್ಸನ್, ಗಿರೀಶ್ ಕಾರಜೋಳ್. ಕರೆಕ್ಟ್, ನೀವು ನೋಡ್ತಿರೋದು ಕರೆಕ್ಟು. ಹೀ ಈಸ್ ಆನ್ ಎ ವೀಲ್ ಚೇರ್. ಸೊ ಬಿಕಾಸ್ ಅವನಿಗೆ ನ್ಯೂರೋಲಾಜಿಕಲ್ ಸ್ವಲ್ಪ ಡಿಸಾರ್ಡರ್ ಇದೆ. ಅಂದರೆ ಸ್ವಲ್ಪ ಕೈಯಲ್ಲಾಯಿತು, ಕಾಲಲ್ಲಾಯಿತು, ಸ್ವಲ್ಪ ಶಕ್ತಿ ಕಮ್ಮಿ. ಬಟ್ ಸ್ಟಿಲ್ he didn't give up, and he will not give up. I am damn sure he will not give up. He is working every single day. ಏನು ಮಾಡ್ತೀನಿ ಅಂತಲೂ ಹೇಳ್ತೀನಿ. ಆ್ಯಂಡ್ ವಾಟ್ he has done in 10th ಅಂತಲೂ ಹೇಳ್ತೀನಿ, which is again an truly inspiring one for all the SSLC and even for PUC students. It's truly an inspiring. ಸೊ ಏನು ಅಂದರೆ 10th, ಸೊ ಅವ್ನು 10th ಬರ್ತಿದ್ದು 2019-20 ಬ್ಯಾಚು, ಅಂದರೆ 2020 ಕೋವಿಡ್ ಬಂತಲ್ಲ. ಸೊ ಆವಾಗ ಬರಬೇಕಾದ್ರೂ, ಸ್ಕೂಲಿಗೆ ಬರಬೇಕಾದ್ರೆ ಸ್ವಲ್ಪ ನಡೀತಿದ್ದೆ, ಬಟ್ ಕಷ್ಟನೇ ಇತ್ತು. ಇನ್ನೂ ನೆನಪಿದೆ, ಅವ್ರ ತಂದೆ ಬಂದು ಬೈಕ್ ಮೇಲೆ ತಂದು ಬಿಡ್ತಿದ್ರು. ಸೊ ಕ್ಲಾಸ್ ರೂಮ್ ಕೆಳಗೆ ಮಾಡಿದ್ವಿ. ಸೊ ಅಲ್ಲೇ ಹೋಗಿ ಬರೋದು ಸ್ವಲ್ಪ ಈಸಿ ಆಗಲಿ ಅಂತ. ಫ್ರೆಂಡ್ಸು, ಲಕ್ಕಿಲಿ ಫ್ರೆಂಡ್ಸ್ ಏನಿದ್ರು, ಹಿ ಹ್ಯಾಡ್ ವೆರಿ ಗುಡ್ ಫ್ರೆಂಡ್ಸ್ ಹೂ ಯೂಸ್ ಟು ಹೆಲ್ಪ್ ಹಿಮ್. ಐ ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್. ಅದೇ ಅನ್ಸಾರ ಒಂದ್ಸಲ, ದೇವರು ಕೆಲವೊಂದ್ಸಲಿ ಕ್ರೂರಿ ಆಗಿರ್ತಾನೆ ಅಂತ. ನಿಜ, ಒಂದ್ಸಲಿ ನೋಡಿದಾಗ ನಿಜ ಅನ್ನಿಸುತ್ತೆ. ಯಾಕಂದರೆ ಎಂತೆಂಥವ್ರಿಗೆಲ್ಲ ಏನೇನು ಕೊಡ್ತಾನೆ, ಮಾಡಬೇಕು ಅಂತವ್ರಿಗೆ ಕಷ್ಟ ಮಾಡ್ತಾನೆ ಅಂತ. ಟ್ರೂ, ದಟ್ ಈಸ್ ಟ್ರೂ ಅನ್ಸುತ್ತೆ. ಕೆಲವೊಂದ್ಸಲಿ ನೋಡಿದಾಗ ಅನಿಸುತ್ತೆ. ಸೊ 10th ಎಕ್ಸಾಮ್ ಬರ್ದ, ಆ್ಯಂಡ್ he was not able to write. He was able to write, no doubt, he was able to write, ಬಟ್ ಹೆಲ್ಪರ್ ಇದ್ದರು. ಸೊ ರಿಸಲ್ಟ್ ಬಂದು ಆದಮೇಲೆ
ಇತಿಹಾಸ ಸೃಷ್ಟಿಸಿದ ಬೆಸ್ಟ್ ಚೈಲ್ಡ್. ಲಿಟ್ರಲಿ ರಿಯಲಿ ಇತಿಹಾಸನೇ ಅನ್ಕೋಬೋದು. ಬಿಕಾಸ್ ಹೇಳಿದ್ನಲ್ಲ, ಹಿ ಹ್ಯಾಡ್ ದ ಡಿಸಾರ್ಡರ್. ಸೊ ಆವಾಗಾದ್ರೂ ನೋಡಿರ್ಬೋದು, ಇಟ್ ವಾಸ್ ನಾಟ್ ಸೊ ಅಂದರೆ ಸೀರಿಯಸ್, ಇಷ್ಟೊಂದು ಸೀರಿಯಸ್ ಆಗಿ ಇಲ್ಲದೆ ಇರ್ಬೋದು, ಬಟ್ ಸ್ಟಿಲ್ ಇಟ್ ವಾಸ್ ನಾಟ್ ಲೈಕ್ ಅವ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ ಅಥವಾ ಅವ್ನು ಬರೆಯೋಕ್ಕಾಗ್ತಿರಲ್ಲ ಅಂತ. ಇನ್ನೊಂದು ಹೇಳಬೇಕು ಅಂದರೆ, ರೀಸೆಂಟಾಗಿ ಸ್ವಲ್ಪ ದಿವಸದಿಂದ ಅಮ್ಮನೂ ಹೋಗಿದ್ರು, ನಾನು ಇಲ್ಲೇ ಇದ್ದೆ, ಅಮ್ಮ ಹೋಗಿ ಅವನಿರೋದು ಬನಟಿಲಿ, ಸೊ ಬಾಗಲಕೋಟೆಯಲ್ಲಿ. ಸೊ ಹೋಗಿ ಮೀಟ್ ಮಾಡಿದ್ರು. ಮೀಟ್ ಮಾಡಾದ್ಮೇಲೆ ಅವ್ನು ಬರೆದಿದ್ದು ನೋಡಿದ್ರು, ಹ್ಯಾಂಡ್ ರೈಟಿಂಗ್ ನೋಡಿ ಇಮ್ಮಿಡಿಯೇಟಾಗಿ ನಾನು ಫೋಟೋ ಹೊಡೆದು ನನಗೆ ಕಳಿಸಿದ್ರು. ಏನು ಇವ್ನ ಹ್ಯಾಂಡ್ ರೈಟಿಂಗ್ ನಿನಗಿಂತ ಚೆನ್ನಾಗಿದೆಯಲ್ಲ ಅಂತ. ಆಬ್ವಿಯಸ್ಲಿ ನನಗೆ ಗೊತ್ತಿದ್ದಿದ್ದೆ ಅದು, ಯಾಕಂದರೆ ಅವ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿದೆ. ಬಟ್ ಬರೆಯೋದಕ್ಕೆ ಸ್ವಲ್ಪ ಕಷ್ಟ, ಟೈಮ್ ತೊಗೊತಾನೆ. ಅದು ಬಿಟ್ಟರೆ ಹ್ಯಾಂಡ್ ರೈಟಿಂಗ್ ಇಸ್ ರಿಯಲಿ ಗುಡ್. ಏನು ಅವ್ನಿಗೆ ಬರೆಯೋದಕ್ಕೆ ಕಷ್ಟ ಇದ್ರೂ ಪೆನ್ ಹಿಂಗೆ ಇಟ್ಕೊಳಕ್ಕಾಗಲ್ಲ, ಬಟ್ ಸ್ಟಿಲ್ ನೋಡ್ರಿ. ಆ್ಯಂಡ್ ಯು ನೋ ವಾಟ್, ಇನ್ನೂ ಹೇಳಿಲ್ಲಲ್ಲ ಮಾರ್ಕ್ಸು. ಸೊ ಇದು ಆರ್ಟಿಕಲ್ ಬಂದಿದ್ದು ಇಲ್ಲೇ ಇದೆ ನೋಡ್ರಿ, ಬಾಗಲಕೋಟೆ ಎಡಿಷನ್ನು, August 11, 2020 ಎಕ್ಸಾಮ್ ಆದಮೇಲೆ. SSLCಯಲ್ಲಿ ಗರೀಶ್ ಉತ್ತಮ ಅಲ್ಲ, ಅತ್ಯುತ್ತಮ ಸಾಧನೆ ಅಂದಿದ್ರು ತಪ್ಪಿರಲ್ಲ. ಯಾಕಂದರೆ 10th SSLCಲಿ ಹಿ ಹ್ಯಾಡ್ ಗಾಟ್ 602. ಎಸ್, ಯು ಹರ್ಡ್ ಮಿ ರೈಟ್, 602 ಔಟ್ ಆಫ್ 625. ಈ ಆರ್ಟಿಕಲ್ಲು, ಈ ಸ್ಲೈಡ್ ಬಂದಿದ ತಕ್ಷಣ ನನಗೆ ಆ ಒಂದು ಶಾಕ್, ಎಲೆಕ್ಟ್ರಿಕ್ ಶಾಕ್ ಅಂತಾರಲ್ಲ, ಮೈಯೆಲ್ಲ ಥರ ಜುಮ್ ಅನ್ನೋದು, ರೋಮಾಂಚನ ಆಗೋದು ನನಗೆ ಲಿಟ್ರಲಿ. ಈಗ ಐ ಕ್ಯಾನ್ ಫೀಲ್ ಇಟ್. ಆ್ಯಂಡ್ ಕಣ್ಣು ಒಂದು ಸ್ವಲ್ಪ ಒದೆಯಾಗಿದೆ, ಯಾಕಂದರೆ ಇದು ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಐ ಆಮ್ ಟೇಕಿಂಗ್. ಅಂದರೆ ಇದಕ್ಕಿಂತ ಮುಂಚೆ ಏನು ಅಂತ ನೋಡಬೇಕಾದ್ರೆ ಈ ಸ್ಲೈಡ್ ಬಂದಿದ ತಕ್ಷಣ ಅದೇ ಫೀಲಿಂಗ್ ಆಯಿತು. ಆ್ಯಂಡ್ ವಿಡಿಯೋ ಮಾಡಬೇಕಾದ್ರೂ ಸೇಮ್ ಅದೇ ಫೀಲಿಂಗ್ ಬಂತು. ಬಿಕಾಸ್ ಮಾಡಬೇಕು ಅಂತ ಇತ್ತು ಅಂದರೆ ಮಾಡೇ ಮಾಡ್ತೀರಾ ಆಗತ್ತೆ. ಸೊ ನಾ ಹೇಳೋದಿಷ್ಟೇ, ಆಫ್ಟರ್ ಹ್ಯಾವಿಂಗ್ ಆಲ್ ದಟ್ ಡಿಫಿಕಲ್ಟಿ, even after facing so much of difficulty, when he can do it, why can't you? And this is including me. ನಾನು ನನ್ನೇ ಕೇಳ್ಕೊತಿದ್ದೀನಿ, why can't me? Yes. So and again, ನಾನು ಏನಕ್ಕೆ ಮಾಡ್ತಿದ್ದೇನೆ, ನನಗೊಂದು ಇನ್ಸ್ಪಿರೇಷನ್ ಆಗಬೇಕು. ಬಿಕಾಸ್ ಈ ಎಕ್ಸಾಮ್ ಟೈಮು ಐ ಶುಡ್ ನಾಟ್ ಗಿವ್ ಅಪ್. ಏನೇ ಬರಲಿ, ಐ ವಿಲ್ ನಾಟ್ ಗಿವ್ ಅಪ್. ಸೊ ಅದೆಷ್ಟೇ ಕಷ್ಟ ಆಗಲಿ, ಐ ವಿಲ್ ಡೂ ಇಟ್ ಫಾರ್ ಯು. ಓಕೆ. ಸೊ ಐ ಸ್ಟಿಲ್ ರಿಮೆಂಬರ್ ಆ ಒಂದಿನ ಪೇರೆಂಟ್ಸ್ ಎಷ್ಟು ಖುಷಿಯಾಗಿದ್ರು. ಆಬ್ವಿಯಸ್ಲಿ ಖುಷಿ ಆಗೇ ಆಗುತ್ತಲ್ಲ. ಸೊ ಇಟ್ಸ್ ನಾಟ್ ಜಸ್ಟ್ ಪೇರೆಂಟ್ಸ್, ದ ಹೋಲ್ ಸ್ಕೂಲ್, ದ ಹೋಲ್ ಫ್ರೆಂಡ್ಸ್ ಅಥವಾ ದ ಹೋಲ್ ಕಮ್ಯುನಿಟಿ ವಾಸ್ ಸೋ ಹ್ಯಾಪಿ. ಸೊ ರೀಸೆಂಟಾಗಿ ನಾನು ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ಫೋಟೋ ತೊಗೊಂಡೆ. ಆ್ಯಂಡ್ ಯು ನೋ ವಾಟ್, ಹಿ ಈಸ್ ಡೂಯಿಂಗ್ ಆನ್ ಆನ್ಲೈನ್ ಡಿಗ್ರಿ ಮಾಡ್ತಿದ್ದಾನೆ. ಆ್ಯಂಡ್ ಹಿ ಈಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ AIML. ಇಟ್ಸ್ ನಾಟ್ ಜಸ್ಟ್ ಇಂಟ್ರೆಸ್ಟ್, ಬರೀ ಇಂಟ್ರೆಸ್ಟ್ ಅಲ್ಲ, ಹಿ ಈಸ್ ಆಲ್ಸೋ ಲರ್ನಿಂಗ್. ಹಿ ಸ್ಟಾರ್ಟೆಡ್ ಲರ್ನಿಂಗ್ AIML. ಅವನು ಹೇಳ್ದ, ಸರ್ ನಾನು AIML ಮಾಡಬೇಕು ಅಂತಿದ್ದೀನಿ ಅಂತ ಸ್ವಲ್ಪ ದಿನ ಹಿಂದೆ ಹೇಳಿದ್ದ. ಹೋದಾಗ ಸರ್ ಮಾಡ್ತಿದ್ದೀನಿ ಅಂತ. ಅದಕ್ಕೆ ಮಾಡಬೇಕು ಅನ್ನಿಸ್ದಾಗ ಮಾಡೇ ಮಾಡ್ತೀರಾ, ಅನ್ನಿಸ್ಬೇಕು. ಆ್ಯಂಡ್ ಅನ್ನಿಸ್ತು ಅಂದರೆ ಯಾರೂ ನಿಮ್ಮನ್ನ ನಿಲ್ಲಿಸೋರು ಇರಬಾರ್ದು. ಯಾರು ಏನೇ ಬರಲಿ, ಏನೇ ಆಗಲಿ, ಯು ಶುಡ್ ನಾಟ್ ಸ್ಟಾಪ್ ಇಟ್. ಯು ಶುಡ್ ಸ್ಟಾಪ್ ವೆನ್ ಯು ಹ್ಯಾವ್ ಅಚೀವ್ಡ್. ಸೊ ಸ್ಟಾಪ್ ಯಾವಾಗ ಮಾಡಿರಿ ಅಂದರೆ ವೆನ್ ಯು ಹ್ಯಾವ್ ಅಚೀವ್ಡ್. ಸೊ ಮಾಡೋಕ್ಕಾಗತ್ತೆ ಅಂದರೆ ನೀವು ಮಾಡ್ತೀರ ತಾನೆ, ಮಾಡೇ ಮಾಡ್ತೀರಾ. ಸೊ ಇಟ್ಸ್ ಓನ್ಲಿ ಆಫ್ಟರ್ ಅಚೀವಿಂಗ್ ಯು ಶುಡ್ ಸ್ಟಾಪ್. ಇಟ್ಸ್ ನಾಟ್ ಸ್ಟಾಪ್, ಪಾಸ್. ಯಾಕಂದರೆ ಇದೇ ಫೈನಲ್ ಅಲ್ಲ. SSLC is not final, PUC is not final. So there is so many things after that. But pause ತೊಗೋಬೋದು, ಬ್ರೇಕ್ ತೊಗೋಬೋದು, ಬಟ್ ನಾಟ್ ಸ್ಟಾಪ್. ಓಕೆ. ಸೊ ಇಲ್ಲ ಅನ್ನಿಸ್ಬೇಕು, ಮಾಡ್ತೀರಾ. ಫೈನ್. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಸೊ ಹೌ ಯು ಫೆಲ್ಟ್ ಅಬೌಟ್ ದ ವಿಡಿಯೋ, ಅಥವಾ ಇವನ ಬಗ್ಗೆ ಆಯಿತು. ಆ್ಯಂಡ್ ಇಸ್ ಇಟ್ ಆ್ಯನ್ ಇನ್ಸ್ಪಿರೇಷನ್? ಲೆಟ್ ಮಿ ನೋ. ಸೊ ಇಫ್ ಯು ಆರ್ ರೆಡಿ, ಕಮೆಂಟ್ ಐ ವಿಲ್. ಸರ್ ಐ ವಿಲ್ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಹೌ ಮೆನಿ ಅಂತ. ಓಕೆ, ದಟ್ಸ್ ಇಟ್. ಸೊ ಐ ಹೋಪ್ this was some ಇದೊಂದೇ ಅಲ್ಲ. ಸಿ, there are so many videos, no doubt. So there are so many inspiring people around us. So because ನಾನು ಇವನ ಬಗ್ಗೆ ಏನಕ್ಕೆ ಹೇಳ್ತೀನಿ ಅಂದರೆ, I have seen him. I have felt ಆ ಒಂದು
ಏನು ಅಂತ ಅವನೇನು ಮಾಡಿದ್ದಾನೆ ಅಂತ ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಆ್ಯಂಡ್ ಡೇ ಇನ್ ಆ್ಯಂಡ್ ಡೇ ಔಟ್ ನಾನು ನೋಡಿದ್ದೀನಿ. ಸೊ ಆ್ಯಂಡ್ ಇವನ್ ನೌ ಐ ನೋ ವಾಟ್ ಹಿ ಈಸ್. ಇವತ್ತು ಬೆಳಗ್ಗೆ ಅಗೇನ್ ನಾನು ವೀಡಿಯೋ ಮಾಡೋದಕ್ಕಿಂತ ಮುಂಚೆ ಅವ್ನಿಗೆ ಮೆಸೇಜ್ ಹಾಕಿದೆ, ಏನಪ್ಪ ಹೆಂಗಿದೆಯಾ, ಏನು ಮಾಡ್ತಿದ್ಯಾ ಅಂತ. ಬಿಕಾಸ್ ಆಲ್ವೇಸ್ ಆ್ಯನ್ ಇನ್ಸ್ಪಿರೇಷನ್. ಓಕೆ, ಸೊ ದಟ್ಸ್ ಇಟ್. ಐ ಡೋಂಟ್ ವಾಂಟ್ ಟು ಟೇಕ್ ಟು ಮಚ್ ಆಫ್ ಯುವರ್ ಟೈಮ್. ಸೊ ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.